ಹಾಯ್ ಸ್ನೇಹಿತರೆ, ನಾನು ನಂಜನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟು ಭಾರತದ ನದಿ ವ್ಯವಸ್ಥೆ ಪ್ರಶ್ನೋತ್ತರ ಮಾಲಿಕೆ ಅಂಥೇಳಿ. ಏನು ಇದು ಪ್ರಶ್ನೋತ್ತರ ಮಾಲಿಕೆ ಅಂದರೆ, ಸ್ನೇಹಿತರೆ, ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಅದರಲ್ಲೂ ಕೂಡ KS, PC, PSI, FDA, SDA ಹಾಗೂ ಸಿ ಗ್ರೂಪ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನದಿ ವ್ಯವಸ್ಥೆಯಲ್ಲೂ ಕೇಳಿರುವಂತಹ ಕ್ವಶನ್ಸ್ಗಳು, ಅದರಲ್ಲೂ ಕೂಡ ಭಾರತದ ನದಿ ವ್ಯವಸ್ಥೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಒಂದು ಸಂಗ್ರಹಣೆಯನ್ನು ಮಾಡಿದ್ದೀನಿ. ಆ ಪ್ರಶ್ನೆಗಳನ್ನು 3 ಅಥವಾ 4 ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿರುವಂತಹ ಭಾರತದ ನದಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಇವತ್ತು ಮೊದಲನೇ ಸಂಚಿಕೆಯಾಗಿರುತ್ತೆ. ಈ ಮೊದಲನೇ ಸಂಚಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚಿತವಾಗಿ ಯಾರು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ಹಾಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಕೂಡ ಲಭ್ಯವಿರುತ್ತೆ. ಪ್ಲೇಸ್ಟೋರಿಗೆ ಹೋಗಿ ಈ ಮೊಬೈಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ, ಇಲ್ಲಿ ಆಫ್ಲೈನ್ ಕ್ಲಾಸಸ್ಸು ಕೂಡ PC, PSI ಮತ್ತು KS ಬ್ಯಾಂಕಿಂಗ್ ಬ್ಯಾಚಸ್ಗಳು ಕೂಡ ಪ್ರಾರಂಭವಾಗಿದ್ದಾವೆ. ಆಸಕ್ತಿ ಉಳ್ಳವರು ಇದಕ್ಕೂ ಕೂಡ ನೀವು ಅಡ್ಮಿಷನನ್ನು ತಗೋಬೋದು ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟು ಸಂಚಿಕೆ 1ರಲ್ಲಿ ಯಾವೆಲ್ಲ ಪ್ರಶ್ನೆಗಳಿದೆ ಅಂತೇಳಿ 1 by ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡಿ, ಕಾರಂಜ ಡ್ಯಾಮ್ ಎಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳಿರೋಂತು. ಆಪ್ಷನ್ಸಲ್ಲಿ ನೋಡಿದಾಗ ಯಾವ್ಯಾವ ಜಿಲ್ಲೆ ಇದೆಯಪ್ಪ ಅಂದರೆ ಕೋಲಾರ, ಕಲಬುರಗಿ, ಬೀದರ್ ಮತ್ತು ಬೆಳಗಾವಿ ಜಿಲ್ಲೆಗಳು ಕಂಡುಬರ್ತಾವೆ. ನೋಡಿ, ಕಾರಂಜ ಜಲಾಶಯ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೋಡಿ, ಕಾರಂಜ ಡ್ಯಾಮ್ ಬೀದರ್ ಜಿಲ್ಲೆಯ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಬಾಲ್ಕಿ ತಾಲೂಕು ಕೇಳಿದರೆ ಬಾಲ್ಕಿ. ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ, ಬ್ಯಾಲಹಳ್ಳಿ ಎಂಬ ಸ್ಥಳದಲ್ಲಿ ಈ ಒಂದು ಕಾರಂಜ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾದರೆ ಈ ಕಾರಂಜ ಜಲಾಶಯ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಇದೆ ಅಂದರೆ ಯಾವ ನದಿಯಿಂದ ನಿರ್ಮಾಣ ಮಾಡಿರುವಂತಹ ಒಂದು ಜಲಾಶಯ ಅಂತ ಕೇಳಿದರೆ ಕಾರಂಜ ನದಿ ಹೆಸರು ಸಹ ಏನಾಗಿದೆ, ಕಾರಂಜ. ನೋಡಿ, ಈ ಕಾರಂಜ ನದಿ ಯಾವ ನದಿಯ ಉಪನದಿ ಅಂತಲೂ ಕೂಡ ಕೇಳ್ಬೋದು. ಇದು ಮಾಂಜ್ರಾ ನದಿಯ ಉಪನದಿ ಆಗಿರುತ್ತೆ. ಮಾಂಜ್ರಾ ನದಿಯ ಉಪನದಿ ಕಾರಂಜ. ಹಾಗಾದರೆ ಮಾಂಜ್ರಾ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಗೋದಾವರಿ ನದಿಯ ಉಪನದಿ. ನೋಡಿ, ಈ 3 ನದಿಗಳು ಒಂದಕ್ಕೊಂದು ಲಿಂಕ್ ಇದಾವೆ. ಗೋದಾವರಿ ನದಿಯ ಉಪನದಿ ಯಾವುದು? ಮಾಂಜ್ರಾ ನದಿಯ ಉಪನದಿ ಕಾರಂಜ ನದಿಗೆ ಕಟ್ಟಿರುವಂತಹ ಜಲಾಶಯ ಕಾರಂಜ ಜಲಾಶಯ, ಬಾಲ್ಕಿ ತಾಲೂಕು, ಬ್ಯಾಲಹಳ್ಳಿ, ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮೊದಲನೆಯ ಕ್ವಶನಿಗೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೋಗೋಣ. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಇಲ್ಲಿ ಸೇರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಂದರೆ ಯಾವ ವಾಟರ್ ಬಾಡಿಗೆ ಹೋಗಿ ಅವು ಜಾಯಿನ್ ಆಗ್ತವೆ ಅಂತ ಕೇಳಿದ್ದಾನೆ. ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಶಾಂತ ಸಾಗರ ಅಂತ ಇದೆ. ನೋಡಿ, ಭಾರತದ ನದಿ ವ್ಯವಸ್ಥೆಗಳಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಂತ ಹೇಳಿ ಪಾರ್ಟ್ ಮಾಡ್ಕೊಳ್ತೀವಿ. ನೋಡಿ, ಈ ಕಡೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಕಂಡುಬರುತ್ತೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಕಂಡುಬರುತ್ತೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಭಾರತದಿಂದ ಸುತ್ತುವರೆದಿದೆ. ನೋಡಿ, ಇದರಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂತ ನೋಡಿದಾಗ ಈ ಭಾಗಕ್ಕೆ ಬರ್ತಾವೆ. ಅವು ಎಲ್ಲಿ ಬಂದು ಸೇರ್ತವೆ? ಅರಬ್ಬಿ ಸಮುದ್ರಕ್ಕೆ ಬಂದು ಸೇರ್ತವೆ. ಪೂರ್ವಕ್ಕೆ ಹರಿಯುವಂಥ ನದಿಗಳು ಬಂಗಾಳ ಕೊಲ್ಲಿಗೆ ಹೋಗಿ ಸೇರ್ಕೊಳ್ತವೆ. ಇಲ್ಲಿ ಕೇಳಿರುವಂತಹ ಕ್ವಶನ್ ಶರಾವತಿ ಮತ್ತು ನೇತ್ರಾವತಿ ನದಿಗಳು. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಯಾವ ದಿಕ್ಕಿಗೆ ಹರಿತಾವಪ್ಪ ಅಂದರೆ ಅವು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಾಗಿದ್ದಾವೆ. ಹಾಗಾದರೆ ಪಶ್ಚಿಮಕ್ಕೆ ಹರಿತಾ ಇದ್ದಾವೆ ಅಂದಾಗ ಅವು ಎಲ್ಲಿ ಬಂದು ಸೇರಬೇಕಾಗತ್ತೆ? ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಸಿ ಉತ್ತರ ಸರಿಯಾಗಿದೆ. ಶರಾವತಿ ಮತ್ತು ನೇತ್ರಾವತಿ ನದಿ ಕರ್ನಾಟಕದ ಪ್ರಮುಖ ನದಿಗಳಾಗಿದ್ದಾವೆ. ಆ ಪ್ರಮುಖ ನದಿಗಳು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಲಿಸ್ಟ್ ಅಲ್ಲಿ ಕಂಡುಬರ್ತವೆ. ಅದು ಅರಬ್ಬಿ ಸಮುದ್ರವನ್ನ ಬಂದು ಸೇರೋದನ್ನ ನೋಡ್ಬೋದು. ಎರಡನೇ ಕ್ವಶನ್ಗೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿ. ನೆಕ್ಸ್ಟ್ ಥರ್ಡ್ ಕ್ವಶನ್, ಕಾವೇರಿ ಉಗಮ ಸ್ಥಳ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಕಾವೇರಿ ಉಗಮ ಸ್ಥಳ ತಲಕಾವೇರಿ. ಬಿ ಆನ್ಸರ್ ಸರಿಯಾಗಿದೆ. ನೋಡಿ, ತಲಕಾವೇರಿ ಇರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತಲಕಾವೇರಿ ಇರುವಂಥದ್ದು ಕೊಡಗು ಜಿಲ್ಲೆಯಲ್ಲಿ. ಈ ಕೊಡಗು ಜಿಲ್ಲೆಯಲ್ಲಿ ಒಂದು ಬೆಟ್ಟ ಇದೆ, ಬ್ರಹ್ಮಗಿರಿ ಬೆಟ್ಟ ಅಂತೇಳಿ.
ಸೊ ಬ್ರಹ್ಮಗಿರಿ ಬೆಟ್ಟದ ಸಾಲಿನಲ್ಲಿ ಉಗಮವಾಗುವಂತಹ ನದಿ ಯಾವುದಪ್ಪ ಅಂದ್ರೆ ಕಾವೇರಿ. ಕೊಡಗು ಜಿಲ್ಲೆ ತಲಕಾವೇರಿ ಎಂಬಲ್ಲಿ ಉಗಮವಾಗತ್ತೆ ಈ ನದಿ. ಬಿ ಆನ್ಸರ್ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತಾನೆ ನೋಡ್ಬೋದು. ನೆಕ್ಸ್ಟ್ ನೋಡೋಣ, ಗೋರೂರು ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾನೆ. ನೋಡಿ ಆಪ್ಷನ್ಸ್ ಅಲ್ಲಿ ಶಿವಮೊಗ್ಗ ಇದೆ, ಹಾಸನ, ಮೈಸೂರು ಮತ್ತು ಕೊಡಗಿಂದ ಇದೆ. ಗೋರೂರು ಜಲಾಶಯ ಇರುವಂತಹ ಡಿಸ್ಟಿಕ್ ಯಾವುದಪ್ಪ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿರುವಂಥದ್ದೇ ಈ ಗೋರೂರು ಜಲಾಶಯ. ಹಾಗಾದ್ರೆ ಈ ಗೋರೂರು ಜಲಾಶಯ ಯಾವ ನದಿಗೆ ಕಟ್ಟಿರುವಂಥದ್ದು ಅಂತ ನೋಡಿದಾಗ ಇದು ಹೇಮಾವತಿ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ. ರಿವರ್ ಅಂತ ಕೇಳಿದ್ರೆ ಹೇಮಾವತಿ ನದಿಗೆ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ಡ್ಯಾಮ್ ಆಗಿರುತ್ತೆ. ಸೊ ನೋಡಿ, ಈ ಹೇಮಾವತಿ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಇದು ಕಾವೇರಿ ನದಿಯ ಉಪನದಿ. ಟ್ರಿಬ್ಯೂಟರಿ ಆಫ್ ಕಾವೇರಿ ಅಂತ ಕರಿತೀವಿ, ಹೇಮಾವತಿ ನದಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಹಾಗಾದ್ರೆ ಗೋರೂರು ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದಾನೆ. ನೋಡಿ ನೇರವಾಗಿ ಉತ್ತರ ಅಂತ ನೋಡಿದಾಗ ಭಾರತದ ಅತಿ ಉದ್ದ ನದಿ ಯಾವುದಪ್ಪ ಅಂದ್ರೆ ಗಂಗಾ ನದಿ. ಭಾರತದ ಜೀವ ನದಿ ಅಂತಾನೂ ಕೂಡ ಕರಿತೀವಿ. ಸೊ ಗಂಗಾ ನದಿ ಭಾರತದಲ್ಲಿ ಹುಟ್ಟುವಂತಹ ಅತಿ ಉದ್ದವಾದಂತಹ ನದಿಯಾಗಿರುತ್ತೆ. ಸೊ ಇದರ ಒಟ್ಟು ಉದ್ದ 25 ಅಂದ್ರೆ 2525 ಕಿಲೋಮೀಟರ್ ಅಷ್ಟು ಉದ್ದ ಹರಿಯೋದ್ರ ಮೂಲಕ ಭಾರತದಲ್ಲಿಯೇ ಅತಿ ಉದ್ದವಾದಂತಹ ನದಿ ಅಂತ ಕರಿತೀವಿ. 5ನೇ ಕ್ವಶನ್ಗೆ 2 ಅಥವಾ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗುವುದು ಅಂದ್ರೆ ಕಳಸಾ ಬಂಡೂರಿ ನಾಲಾ ಯೋಜನೆ ಅನ್ನೋದು ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಗತ್ತಂತೇಳಿ ಕೇಳಿರುವಂತಹ ಪ್ರಶ್ನೆ. ನೋಡಿ ಆಪ್ಷನ್ಸ್ ಅಲ್ಲಿ ಗದಗ ಜಿಲ್ಲೆ ಇದೆ, ವಿಜಯಪುರ, ಬೆಳಗಾವಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗ್ತಾ ಇರುವಂತಹ ಜಿಲ್ಲೆ ಅಥವಾ ಯಾವ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತೆ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕಳಸಾ ಬಂಡೂರಿ ನಾಲಾ ಯೋಜನೆ ಅಂತದ್ದು. ಸೊ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಯಾವ ಉದ್ದೇಶಕ್ಕೆ ಮಾಡ್ಕೊಳ್ತಾ ಇರುವಂತಹ ಯೋಜನೆ ಅಂತ ಕೇಳಿದ್ರೆ ಇದು ಕುಡಿಯುವ ನೀರಿನ ಯೋಜನೆ. ಕುಡಿಯುವ ನೀರಿನ ಯೋಜನೆ, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತಾನೆ ಕರಿತೀವಿ ಇದಕ್ಕೆ. ಓಕೆ, ಸೊ ಈ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ವಿವಾದದಲ್ಲಿರುವಂತಹ ರಾಜ್ಯಗಳು ಯಾವುದಪ್ಪ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತೆ ಗೋವಾ ರಾಜ್ಯಗಳು ವಿವಾದದಲ್ಲಿ ಕಂಡುಬರುತ್ತವೆ. ಕಳಸಾ ಬಂಡೂರಿ ಎನ್ನುವಂಥದ್ದು ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಮಾಂಡೋವಿ ಅಥವಾ ಮಹದಾಯಿ ನದಿಯ ಉಪನದಿಯಾಗಿರುತ್ತೆ ಈ ಕಳಸಾ ಬಂಡೂರಿ. 6ನೇ ಕ್ವಶನ್ಗೆ ಸಿ ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್, ಕರ್ನಾಟಕದ ಕೆಳಗಿನ ಯಾವ ಪಟ್ಟಣ ನದಿ ತೀರದಲ್ಲಿ ಇಲ್ಲ ಅಂತ ಕೇಳಿದ್ದಾನೆ. ಸೊ ರಿವರ್ ಬ್ಯಾಂಕ್ ಸಿಟಿ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ನೋಡಿ, ಹರಿಹರ ಯಾವ ನದಿಯ ತೀರದಲ್ಲಿ ಇದೆಯಪ್ಪ ಅಂದ್ರೆ ಇದು ತುಂಗಾ ನದಿಯ ತೀರದಲ್ಲಿ ಕಂಡುಬರುತ್ತೆ. ಓಕೆ, ತುಂಗಾ ನದಿಯ ತೀರದಲ್ಲಿ ಕಂಡುಬರುವಂಥದ್ದು ಅಥವಾ ತುಂಗಭದ್ರಾ ನದಿಯ ತೀರದಲ್ಲಿ ಕಂಡುಬರುತ್ತೆ ಹರಿಹರ. ಶಿವಮೊಗ್ಗ ತುಂಗಾ ನದಿಯ ತೀರದಲ್ಲಿ ಕಂಡುಬರುತ್ತೆ ತುಂಗಾ ನದಿ. ಶ್ರೀರಂಗಪಟ್ಟಣ ಕಾವೇರಿ ನದಿಯ ತೀರದಲ್ಲಿ ಕಂಡುಬರುತ್ತೆ, ಇದು ಕಾವೇರಿ ನದಿ, ರೈಟ್. ಹಾಗಾದ್ರೆ ಮಡಿಕೇರಿ ಯಾವುದೇ ನದಿಯ ತೀರದಲ್ಲಿ ಇದು ಕಂಡು ಬರೋದಿಲ್ಲ. ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು ಅಂತ ನೋಡಿದಾಗ 7ನೇ ಕ್ವಶನ್ಗೆ ಡಿ ಸರಿಯಾದಂತಹ ಒಂದು ಉತ್ತರವಾಗಿರುತ್ತೆ. ನೆಕ್ಸ್ಟು 8ನೇ ಪ್ರಶ್ನೆಗೆ ಹೋಗೋಣ. ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಬಿಯಾಸ್ ಇದೆ, ಝೇಲಂ, ಸೆಟ್ಲೇಸ್ ಮತ್ತು ರಾವಿ ಅಂತ ಇದೆ. ಸೊ ಬಾಕ್ರಾ ನಂಗಲ್ ಜಲಾಶಯವನ್ನ ಯಾವ ನದಿಗೆ ಕಟ್ಟಲಾಗಿದೆಯಪ್ಪ ಅಂದ್ರೆ ಸೆಟ್ಲೇಸ್ ನದಿಗೆ ಕಟ್ಟಲಾಗಿದೆ. ಸೊ ಈ ಬಾಕ್ರಾ ನಂಗಲ್ ಜಲಾಶಯ ಇರುವಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಹಿಮಾಚಲ ಪ್ರದೇಶದಲ್ಲಿರುವಂತಹ ಜಲಾಶಯ ಯಾವುದಪ್ಪ ಅಂದ್ರೆ ಬಾಕ್ರಾ ನಂಗಲ್. ಯಾವ ನದಿ ಅಂತ ಕೇಳಿದ್ರೆ ಸೆಟ್ಲೇಸ್ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಡ್ಯಾಮ್ ಆಗಿರುತ್ತೆ. ಸೊ ಈ ಡ್ಯಾಮಿಗೆ ಗೋವಿಂದ ಸಾಗರ ಅಂತಲೂ ಕೂಡ ಕರೀತಾರೆ, ಗೋವಿಂದ ಸಾಗರ ಜಲಾಶಯ ಅಂತಲೂ ಕೂಡ ಕರೀತಾರೆ. ಸೊ ಈ ಒಂದು ಬಾಕ್ರಾ ನಂಗಲ್ ನದಿ ಜಲಾಶಯಕ್ಕೆ. ಓಕೆ, ಸೊ ಇದೇ ಬಾಕ್ರಾ ನಂಗಲ್ ಮತ್ತೇನಾದ್ರು ವಿಶೇಷತೆ ಅಂದರೆ ಕರ್ನಾಟಕದ ಭಾರತದ ಎತ್ತರವಾದಂತಹ 2ನೇ ಜಲಾಶಯ ಅಂತಲೇ ಕರಿತೀವಿ. ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಕರಿತೀವಿ. ಯಾವುದು ಅಂತ ಕೇಳಿದರೆ ಬಾಕ್ರಾ ನಂಗಲ್. ಫಸ್ಟ್ ಯಾವುದು ಅಂತ ಕೇಳಿದರೆ ತೇರಿ ಡ್ಯಾಮ್ ಅತಿ ಎತ್ತರವಾಗಿರುವಂತಹ ಡ್ಯಾಮ್ ಆಗಿದ್ರೆ. ಸೊ ಬಾಕ್ರಾ ನಂಗಲ್ ಎಷ್ಟನೇ ಸ್ಥಾನದಲ್ಲಿದೆ? ಭಾರತದಲ್ಲಿ 2ನೇ ಎತ್ತರವಾಗಿರುವಂತಹ ಒಂದು ಜಲಾಶಯ ಅಂತಲೇ ಕರಿತೀವಿ. ರಿವರ್ ಸೆಟ್ಲೇಸ್ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಹೋಗೋಣ. ಕೋಲ್ಕತ್ತಾ ನಗರದ ಪಕ್ಕದಲ್ಲಿ ಹರಿಯುವಂಥ ನದಿ ಯಾವುದು ಅಂತ ಹೇಳಿ ಕೇಳಿದ್ದಾನೆ. ಸೊ ನೋಡಿ, ಗಂಗಾ ನದಿ ಇದೆ, ಬ್ರಹ್ಮಪುತ್ರ ಇದೆ, ಇವುಗಳಲ್ಲಿ ಯಾವುದು ಅಲ್ಲ ಇದೆ, ಹೂಗ್ಲಿನೂ ಕೂಡ ನೋಡ್ತೀವಿ.
ನೋಡಿ, ಗಂಗಾ ನದಿ ಹರ್ಕೊಂಡು ಹೋಗ್ಬೇಕಾದ್ರೆ, ಈ ನದಿ ಹರ್ಕೊಂಡು ಹೋಗ್ಬೇಕಾದ್ರೆ 2 ಕವಲುಗಳಾಗ್ತವೆ. ಸೊ ಒಂದು ಬ್ರಾಂಚು ಹೂಗ್ಲಿ ಆಗತ್ತೆ, ಹೂಗ್ಲಿ, ಇನ್ನೊಂದು ಬ್ರಾಂಚು ಪದ್ಮ ಅಂಥೇಳಿ ಆಗುತ್ತೆ. ಸೊ ನೋಡಿ, ಈ ಹೂಗ್ಲಿ ಬ್ರಾಂಚು ಯಾವ ಸ್ಟೇಟಲ್ಲಿ ಪಾಸ್ ಆಗತ್ತಂದರೆ ಪಶ್ಚಿಮ ಬಂಗಾಳ. ಅದರಲ್ಲೂ ಕೂಡ ಯಾವ ನಗರದ ಮೂಲಕ ಅಂತ ಕೇಳಿದರೆ ಕೋಲ್ಕತ್ತಾ ನಗರದ ಮೂಲಕ ಹರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಕೋಲ್ಕತ್ತಾ ನಗರ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದಾಗ ಹೂಗ್ಲಿ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ. ಸೊ 9ನೇ ಕ್ವಶನ್ಗೆ ಆನ್ಸರು ಸಿ ರೈಟ್ ಆನ್ಸರ್ ಆಗಿದೆ. ರೈಟ್. ಸೊ ನೆಕ್ಸ್ಟು 10ನೇ ಕ್ವಶನ್, ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ ಇದೆ. ನೋಡಿ, ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಕೃಷ್ಣಪ್ರಭಾ ಅಂತೇಳಿ ಯಾವುದೂ ಇಲ್ಲ. ಭೀಮಾನು ಕೂಡ ಕೃಷ್ಣಾ ನದಿಯ ಉಪನದಿ, ಮಲಪ್ರಭಾನು ಕೂಡ ಹೌದು, ತುಂಗಭದ್ರಾನು ಕೂಡ ಹೌದು. ಹಾಗಾದರೆ ಈ 3 ನದಿಗಳನ್ನು ನಾವು ಟಾರ್ಗೆಟ್ ಮಾಡಿಕೊಂಡ್ರೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದರೆ ತುಂಗಭದ್ರಾ ಆಗಿರುತ್ತೆ. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ತುಂಗಭದ್ರಾ. ಸೊ ಈ ತುಂಗಭದ್ರಾ ನದಿ, ತುಂಗ ಮತ್ತು ಭದ್ರಾ 2 ನದಿಗಳು ಸೇರಿ ನಾವು ತುಂಗಭದ್ರಾ ನದಿ ಅಂತ ಕರಿತೀವಿ. ಇದು ಗಂಗಾ ಮೂಲದಲ್ಲಿ ಉಗಮವಾಗುವಂತಹ ನದಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇದಕ್ಕೆ 2 ಜಲಾಶಯಗಳನ್ನು ನೋಡ್ತೀವಿ. ತುಂಗಾ ನದಿಗೆ ಗಾಜನೂರು ಜಲಾಶಯ ಅಂತ ಕಟ್ಟಿದರೆ, ಭದ್ರಾ ನದಿಗೆ ಭದ್ರಾ ಜಲಾಶಯ ಅಂತೇಳಿ 2 ಡ್ಯಾಮ್ಸ್ಗಳನ್ನು ಪ್ರತ್ಯೇಕವಾಗಿ ಆಯಾ ನದಿಗಳಿಗೆ ನಿರ್ಮಾಣವಾಗಿದೆ. ಸೊ 2 ನದಿಗಳು ಸೇರಿದ ನಂತರ ಇದಕ್ಕೆ ಮತ್ತೊಂದು ಜಲಾಶಯ ಇದೆ, ಅದನ್ನು TB ಡ್ಯಾಮ್ ಅಂತ ಕರಿತೀವಿ, ಅಥವಾ ತುಂಗಭದ್ರಾ ಜಲಾಶಯ ಅಂತಲೇ. ಇದಕ್ಕೆ ಪಂಪಸಾಗರ ಅಂತಲೂ ಕೂಡ ಕರೀತಾರೆ. ಸೊ ಪಂಪಸಾಗರ ಎಲ್ಲಿದೆಯಪ್ಪ ಅಂದರೆ ಹೊಸಪೇಟೆ, ಮಲ್ಲಾಪುರದಲ್ಲಿ ಕಂಡುಬರುವಂತಹ ಒಂದು ಜಲಾಶಯ ಆಗಿರುತ್ತೆ. ಇದು ತುಂಗಭದ್ರಾ ಜಲಾಶಯಕ್ಕೆ ಸಂಬಂಧಿಸಿದಂತೆ. ತುಂಗಭದ್ರಾ ಜಲಾಶಯದ ವಿಶೇಷತೆ ಏನಪ್ಪ ಅಂದರೆ ಕರ್ನಾಟಕದಲ್ಲೇ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ. ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಕರ್ನಾಟಕ ಅಂತ ಕೇಳಿದರೆ ಅದು ಯಾವ ನದಿಗೆ ಆಗಿರುವಂಥದ್ದು? ತುಂಗಭದ್ರಾ ನದಿಗೆ. ಯಾವ ಡ್ಯಾಮ್ ಅಂತ ಕೇಳಿದರೆ TB ಡ್ಯಾಮ್ ನಮಗೆ ಗೊತ್ತಿರಬೇಕಾಗತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 11ನೇ ಪ್ರಶ್ನೆ, ಈ ನದಿ ಪಶ್ಚಿಮ ಅಭಿಮುಖವಾಗಿ ಹರಿಯುವುದಿಲ್ಲ ಅಂತ ಇದೆ. ಸೊ ಅವಾಗಲೇ ಮ್ಯಾಪಲ್ಲಿ ತೋರಿಸಿದೆ ನಿಮಗೆ ಯಾವ ನದಿ ಪಶ್ಚಿಮ ಅಭಿಮುಖವಾಗಿ ಹರಿಯೋದಿಲ್ಲ. ನೋಡಿ, ಒಂದು ನದಿಗಳು ಅಂಥೇಳಿ ನೀವು ಸ್ಟಡಿ ಮಾಡ್ತಾ ಹೋದಾಗ ಪೂರ್ವಕ್ಕೆ ಹರಿಯುವಂಥ ನದಿ ಯಾವುದು, ಪಶ್ಚಿಮಕ್ಕೆ ಹರಿಯುವಂತಹ ನದಿ ಯಾವುದಂತ 2 ಲೀಸ್ಟನ್ನು ಮಾಡ್ಕೋಬೇಕಾಗತ್ತೆ. ಲೀಸ್ಟ್ ಮಾಡಿಕೊಂಡ್ರೆ ಇಂಥ ಪ್ರಶ್ನೆಗಳು ಬಿದ್ದಾಗ ನೀವು ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ಸೊ ನೋಡಿ, ಶರಾವತಿ ನದಿ ಇದು ಪಶ್ಚಿಮಕ್ಕೆ ಹರಿಯುವಂತಹ ನದಿ, ಇದು ಪಶ್ಚಿಮಕ್ಕೆ ಹರಿಯುವಂಥ ನದಿ. ಹಾಗೆ ನೇತ್ರಾವತಿನೂ ಸಹ ಪಶ್ಚಿಮಕ್ಕೆ ಹರಿಯುವಂಥ ನದಿ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ನೆಕ್ಸ್ಟು ಕಾಳಿ ನದಿನೂ ಸಹ ಪಶ್ಚಿಮಕ್ಕೆ ಹರಿಯುವಂತಹ ನದಿ. ಓಕೆ, ಇವು 3 ಕೂಡ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ಪ್ರಮುಖ ನದಿಗಳು ಅಂತಾನೆ ಕರಿತೀವಿ, ಶರಾವತಿ, ನೇತ್ರಾವತಿ, ಕಾಳಿ ನದಿ. ಆದರೆ ಹೇಮಾವತಿ ನದಿ ಇದೆಯಲ್ಲ, ಇದು ಪಶ್ಚಿಮಕ್ಕೆ ಹರಿಯೋದಿಲ್ಲ. ಯಾವ ಸೈಡ್ ಹರಿಯತ್ತಪ್ಪ ಅಂದರೆ ಪೂರ್ವಕ್ಕೆ ಹರಿಯುತ್ತೆ. ಸೊ ನೋಡಿ, ಪೂರ್ವಕ್ಕೆ ಹರಿಯತ್ತಂದರೆ ಎಲ್ಲಿ ಹೋಗಿ ಸೇರುತ್ತಪ್ಪ ಅಂದರೆ ಇದು ಕಾವೇರಿ ನದಿಗೆ ಸೇರುತ್ತೆ. ಕಾವೇರಿ ನದಿ ಎಲ್ಲಿ ಹೋಗಿ ಸೇರುತ್ತೆ ಅಂತ ಕೇಳಿದರೆ ಬಂಗಾಳ ಕೊಲ್ಲಿಗೆ ಸೇರುತ್ತೆ, ಅಂದರೆ ಬೇ ಆಫ್ ಬೆಂಗಾಲಿಗೆ ಹೋಗಿ ಜಾಯ್ನ್ ಆಗುತ್ತೆ. ಯಾಕಂದರೆ ಕಾವೇರಿ ನದಿಯ ಉಪನದಿ ಯಾವುದು ಅಂತ ಕೇಳಿದರೆ ಹೇಮಾವತಿ ಆಗಿರುತ್ತೆ. ಓಕೆ, ಸೊ ಈ ಹೇಮಾವತಿ ನದಿ ಪೂರ್ವಕ್ಕೆ ಹರಿಯುವಂತಹ ನದಿಯಾಗಿದ್ದರೆ ಕಾಳಿ, ನೇತ್ರಾವತಿ, ಶರಾವತಿ ಪಶ್ಚಿಮಕ್ಕೆ ಹರಿತವೆ. ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಓಕೆ, ಅರಬ್ಬಿ ಸೀಗೆ ಹೋಗಿ ಜಾಯ್ನ್ ಆಗುವಂಥ ರಿವರು. ಈ ನದಿ ಪಶ್ಚಿಮ ಅಭಿಮುಖವಾಗಿ ಹರಿಯೋದಿಲ್ಲ ಅಂತ ಕೇಳಿದರೆ ಯಾವುದು ಹರಿಯೋದಿಲ್ಲ? ಹೇಮಾವತಿ ಹರಿಯಲ್ಲ. ಓಕೆ, ನೆಕ್ಸ್ಟ್, ಕಳಸಾ ಬಂಡೂರಿ ಯಾವ ನದಿಯ ಉಪನದಿ ಅಂತ ಕೇಳಿದ್ದಾನೆ. ನೋಡಿ, ಕಳಸಾ ಬಂಡೂರಿ ನಾಲಾ ಯೋಜನೆ ಬಗ್ಗೆ ಈಗಿನ್ನೂ ಮಾತಾಡಿದ್ವಿ. ಕಳಸಾ ಬಂಡೂರಿ ಯಾವ ನದಿಯ ಉಪನದಿ ಅಂದರೆ ಇದು ಮಹದಾಯಿ ನದಿಯ ಉಪನದಿ. ಇದೇ ಮಹದಾಯಿ ನದಿಯನ್ನು ಗೋವಾದಲ್ಲಿ ಮಾಂಡೋವಿ ನದಿ ಅಂತ ಕರಿತೀವಿ. ಮಹದಾಯಿ ನದಿ ಬೆಳಗಾವಿ ಜಿಲ್ಲೆಯಲ್ಲಿ ಉಗಮವಾಗುತ್ತೆ. ಸೊ ಬೆಳಗಾವಿಯಲ್ಲಿ ಉಗಮವಾಗುವಂತಹ ಮಹದಾಯಿ ನದಿಗೆ 2 ಸ್ಟ್ರೀಮ್ ಅಥವಾ 2 ಉಪನದಿಗಳು, ಟ್ರಿಬ್ಯೂಟರೀಸ್ಗಳಿದ್ದಾವೆ. ಅದೇ ಕಳಸಾ ಮತ್ತು ಬಂಡೂರಿ ಅಂತೇಳಿ ಕರಿತೀವಿ. ಸೊ ಇದು ಮಹದಾಯಿ ನದಿಯ ಒಂದು ಉಪನದಿಗಳಾಗಿರ್ತವೆ. 12ನೇ ಪ್ರಶ್ನೆಗೆ ಎ ಸರಿಯಾದಂತಹ ಒಂದು ಉತ್ತರ. ನೆಕ್ಸ್ಟ್ ನೋಡೋಣ. 13ನೇ ಪ್ರಶ್ನೆ ಏನಿದೆ, ತುಂಗಾ ನದಿಯು ಯಾವ ಜಿಲ್ಲೆಯಲ್ಲಿ ಉಗಮವಾಗುತ್ತದೆ? ಈಗಿನ ಪ್ರಶ್ನೆ ಇತ್ತು, ತುಂಗಭದ್ರಾ ನದಿಯ ಬಗ್ಗೆ ಇತ್ತು. ನೋಡಿ, ತುಂಗಾ ನದಿ ಉಗಮವಾಗುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಂಗಾ ಮೂಲದಲ್ಲಿ ಉಗಮವಾಗ್ತವೆ. ಸೊ ಆ ಗಂಗಾ ಮೂಲದಿಂದ ಹರ್ಕೊಂಬರುವಂಥ ಈ ನದಿ ಶಿವಮೊಗ್ಗಕ್ಕೆ ಬರುತ್ತೆ.
ಶಿವಮೊಗ್ಗದಲ್ಲಿ ಹಾಗೆ ಭದ್ರಾ ನದಿ ಬಂದು ಇದಕ್ಕೆ ಸೇರ್ಕೊಳ್ಳುತ್ತೆ. ಆಗ ಇದಕ್ಕೆ ತುಂಗಭದ್ರಾ ನದಿ ಅಂತಾನೆ ಕರಿತೀವಿ. ಸೊ ಉಗಮ ಸ್ಥಳ ಯಾವುದು? ಗಂಗಾಮೂಲ. ಯಾವ ಜಿಲ್ಲೆ ಅಂತ ಕೇಳಿದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಗಮವಾಗುವಂತಹ ಒಂದು ನದಿ ತುಂಗಾ ನದಿ ಆಗಿರುತ್ತೆ. ಓಕೆ, ಸೊ 13ಕ್ಕೆ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 14ನೇ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ನದಿಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಹರಿಯುವುದಿಲ್ಲ ಅಂತ ಕೇಳಿದನು. ಸೊ ನೋಡಿ, ಕ್ಲಿಯರ್ ಇದೆ ನಮಗೆ. ಕಾವೇರಿ ನದಿ ಎಲ್ಲಿ ಹರಿಯುತ್ತಪ್ಪ ಅಂದರೆ ಇದು ಕರ್ನಾಟಕದಲ್ಲಿ ಹರಿಯುವಂತಹ ನದಿ. ಓಕೆ, ಫಸ್ಟ್ ಆನ್ ರೈಟ್ ಆನ್ಸರ್. ಕಾವೇರಿ ನದಿ ಕರ್ನಾಟಕದಲ್ಲಿ ಹರಿಯುತ್ತೆ. ನೆಕ್ಸ್ಟು ಕುಮದ್ವತಿ ನದಿನೂ ಕೂಡ ಕರ್ನಾಟಕದಲ್ಲಿ ಹರಿಯುತ್ತೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಭಾಗದಲ್ಲಿ ಹರಿಯುವಂತಹ ಒಂದು ನದಿ ಕುಮದ್ವತಿ. ಇದು ತುಂಗಭದ್ರಾ ನದಿಯ ಪ್ರಮುಖ ಉಪನದಿಯಾಗಿದೆ. ನೆಕ್ಸ್ಟು ಶರಾವತಿ ನದಿನೂ ಕೂಡ ಎಲ್ಲಿದೆಯಪ್ಪ ಅಂದರೆ ಕರ್ನಾಟಕದಲ್ಲೇ ಕಂಡುಬರುತ್ತೆ. ಸೊ ಇದು ಕೂಡ ಕರ್ನಾಟಕದಲ್ಲೇ ಕಂಡುಬರುತ್ತೆ. ACD ಕರ್ನಾಟಕದಲ್ಲಿದ್ದರೆ ಯಾವುದು ಕರ್ನಾಟಕದಲ್ಲಿ ಹರಿಯೋದಿಲ್ಲಪ್ಪ ಅಂದರೆ ಪಿ ಹರಿಯೋದಿಲ್ಲ. ಅದೇ ಯಾವ ನದಿಯಪ್ಪ ಅಂದರೆ ತಪತಿ ಅಥವಾ ಇದಕ್ಕೆ ತಾಪಿ ನದಿ ಅಂತಲೂ ಕೂಡ ಕರೀತಾರೆ. ಸೊ ಈ ತಪತಿ ಅಥವಾ ತಾಪಿ ನದಿ ಸಾತ್ಪುರ ಬೆಟ್ಟದ ಸಾಲಿನಲ್ಲಿ ಹರಿಯುತ್ತೆ. ಸೊ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುತ್ತಿದೆ. ಓಕೆ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ತಾಪಿ ಅಥವಾ ತಪಿತಿ. ಇದು ಭಾರತದ ಪಶ್ಚಿಮಕ್ಕೆ ಹರಿಯುವಂತಹ 2ನೇ ಉದ್ದ ನದಿ ಅಂತಾನೆ ಕರಿತೀವಿ. ಓಕೆ, ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ 2ನೇ ಉದ್ದ ನದಿ ಯಾವುದಪ್ಪ ಅಂದರೆ ತಾಪಿ ಅಥವಾ ತಪತಿ. ಸೊ ಮೊದಲನೇ ನದಿ ಯಾವುದಪ್ಪ ಅಂದರೆ ನರ್ಮದಾ. ಓಕೆ, ನರ್ಮದಾ ನದಿಯ ಅವಳಿ ನದಿ ಅಂತಲೂ ಕೂಡ ಈ ಒಂದು ತಾಪಿ ಅಥವಾ ತಪತಿ ನದಿಯನ್ನು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 14ನೇ ಕ್ವಶನ್ಗೆ ಆನ್ಸರ್ ಕ್ಲಿಯರ್ ಆಗಿದೆ ನಿಮಗೆ. ಬಿ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಈ ಕೆಳಗಿನ ಯಾವ ನದಿ ಅರಬ್ಬಿ ಸಮುದ್ರಕ್ಕೆ ಹತ್ತಿರ ಹರಿಯುತ್ತದೆ ಅಂತ ಇದೆ. ಓಕೆ, ಕೆಳಗಿನ ಯಾವ ನದಿ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತೆ ಅಂದರೆ ಅರ್ಥ ಏನೋ ಪಶ್ಚಿಮಕ್ಕೆ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದರೆ ಅಷ್ಟೇ. ಪಶ್ಚಿಮಕ್ಕೆ ಹರಿಯುವಂತಹ ನದಿ ಯಾವುದು ಅಂತ ಕೇಳಿರುವಂಥದ್ದು. ಸೊ ಇಲ್ಲಿ ನೋಡಿ, ಮಹಾನದಿ ಪೂರ್ವಕ್ಕೆ ಹರಿಯುತ್ತೆ. ಪೂರ್ವಕ್ಕೆ ಎಲ್ಲಿಗೆ ಹೋಗಿ ಸೇರತ್ತಪ್ಪ ಅಂದರೆ ಬಂಗಾಳ ಕೊಲ್ಲಿಗೆ ಹೋಗಿ ಸೇರತ್ತೆ. ಸೊ ಕಾವೇರಿ ನದಿನೂ ಕೂಡ ಎಲ್ಲಿ ಹರಿಯುತ್ತಪ್ಪ ಅಂದರೆ ಪೂರ್ವಕ್ಕೆ ಹರಿಯುತ್ತೆ. ಇದು ಕೂಡ ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಗೋದಾವರಿ ನದಿನೂ ಸಹ ಪೂರ್ವಕ್ಕೆ ಹರಿಯುತ್ತೆ. ಇದು ಸಹ ಎಲ್ಲಿ ಹೋಗಿ ಸೇರುತ್ತೆ? ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಆದರೆ ನರ್ಮದಾ ನದಿ ಯಾವ ಕಡೆ ಹರಿಯುತ್ತಪ್ಪ ಅಂದರೆ ಇದು ಪಶ್ಚಿಮಕ್ಕೆ ಹರಿಯುತ್ತೆ. ಓಕೆ, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಆಲ್ಮೋಸ್ಟ್ ಎಲ್ಲಿ ಹೋಗಿ ಸೇರಲೇಬೇಕು? ಅರಬ್ಬಿ ಸಮುದ್ರವನ್ನು ಹೋಗಿ ಸೇರುತ್ತೆ. ಸೊ ಈ ಕೆಳಗಿನ ಯಾವ ನದಿ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ ಅಂತ ಕೇಳಿದರೆ ಯಾವ ನದಿ? ನರ್ಮದಾ ನದಿ ಅರಬ್ಬಿ ಸಮುದ್ರದ ಕಡೆ ಹರಿಯುತ್ತೆ. ಅಂದರೆ ಪಶ್ಚಿಮಕ್ಕೆ ಹರಿಯುವಂತಹ ಪ್ರಮುಖ ನದಿ ಅಂತಲೇ ನಾವು ನೋಡಿದ್ದೀವಿ. ಇದು 15ನೇ ಕ್ವಶನ್ಗೆ ಡಿ ಸರಿಯಾದಂತಹ ಉತ್ತರ. 16ನೇ ಪ್ರಶ್ನೆಗೆ ಹೋಗೋಣ. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ ಅಂತ ಕೇಳಿದನು. ನೋಡಿ, ಆಲಮಟ್ಟಿ ಜಲಾಶಯ ನಿರ್ಮಿತವಾಗಿರುವಂತಹ ನದಿ ಯಾವುದಪ್ಪ ಅಂದರೆ ರಿವರ್ ಕೃಷ್ಣ. ಸೊ ಕೃಷ್ಣಾ ನದಿಯ ಮೇಲೆ ಕಟ್ಟಿರುವಂತಹ ಒಂದು ಜಲಾಶಯ ಆಲಮಟ್ಟಿ ಜಲಾಶಯ. ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಲೂ ಕೂಡ ಕರಿತೀವಿ. ಓಕೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಸೊ ನೋಡಿ, ಈ ಜಲಾಶಯದ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದಾಗ ಇದು ಕರ್ನಾಟಕದ 2ನೇ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಾನೆ ಕರಿತೀವಿ. ಓಕೆ, ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಪ್ಪ ಅಂದರೆ ಆಲಮಟ್ಟಿ ಯೋಜನೆ ಅಥವಾ ಆಲಮಟ್ಟಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ನೋಡಬೇಕು. ಇದನ್ನ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತಾನೂ ಕೂಡ ಕರೀತಾರೆ. ಕೃಷ್ಣ ಮೇಲ್ದಂಡೆ ಯೋಜನೆ ಅಂತಲೂ ಕೂಡ ಕರೀತಾರೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಥವಾ ಆಲಮಟ್ಟಿ ಯೋಜನೆ ಅಣೆಕಟ್ಟು ಅಂತಲೂ ಕೂಡ ಕರಿತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಲೂ ಕೂಡ ಕರೆಯೋದುಂಟು. ಇದು ಕೃಷ್ಣಾ ನದಿಗೆ ಕಟ್ಟಿರುವಂಥದ್ದು. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ವಿಜಯಪುರ ಅಥವಾ ಬಿಜಾಪುರದಲ್ಲಿ ಕಂಡುಬರುವಂತಹ ಒಂದು ಡ್ಯಾಮ್ ಆಲಮಟ್ಟಿ ಜಲಾಶಯ ರಿವರ್ ಕೃಷ್ಣ ನದಿಗೆ ಕಟ್ಟಿರುವಂಥದ್ದು. ರೈಟ್. 17ನೇ ಕ್ವಶನ್. ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಅಂತ ಕೇಳಿದ್ದಾನೆ. ನೋಡಿ, ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದಪ್ಪ ಅಂದರೆ ಸುಂದರ್ಬನ್ ನದಿ ಮುಖಜ ಭೂಮಿ. ಸುಂದರ್ಬನ್ ರಿವರ್ ಡೆಲ್ಟಾ ಇದೆಯಲ್ಲ, ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಡೆಲ್ಟಾ ಅಂತ ಕರೀತೀವಿ. ಹಾಗಾದರೆ ಈ ಸುಂದರ್ಬನ್ ರಿವರ್ ಡೆಲ್ಟಾ ಯಾವ 2 ನದಿಗಳಿಂದ ಆಗಿರೋದು ಅಂತ ಕೇಳಿದರೆ ಸೊ ಗಂಗಾ ಪ್ಲಸ್
ಬ್ರಹ್ಮಪುತ್ರ ನದಿಗಳಿಂದ ಆಗಿರುವಂತಹ ಒಂದು ಡೆಲ್ಟಾ ಆಗಿರುತ್ತೆ. ಇದು ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ. ಹಾಗಾದರೆ ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಬಾಂಗ್ಲಾದೇಶ ಪ್ಲಸ್ ಭಾರತದಲ್ಲಿ ಕಂಡುಬರುತ್ತೆ. ಅದರಲ್ಲೂ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ತೀವಿ. ವೆಸ್ಟ್ ಬೆಂಗಾಲಲ್ಲಿ ಈ ಒಂದು ರಿವರ್ ಡೆಲ್ಟಾ ಕನೆಕ್ಟ್ ಇರೋದನ್ನು ನೋಡ್ಬೋದು. ಸೊ ಈ ಸುಂದರ್ಬನ್ ಡೆಲ್ಟಾ ವಿಶೇಷತೆ ಏನಪ್ಪ ಅಂದರೆ ಈ ಭಾಗದಲ್ಲಿ ಯಾವ ಫಾರೆಸ್ಟ್ ಇದೆ ಅಂತ ಕೇಳಿದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡುಬರುತ್ತೆ. ಮ್ಯಾಂಗ್ರೋವ್ ಅರಣ್ಯ ಕಂಡುಬರುತ್ತೆ ಅಥವಾ ಟೈಡಲ್ ಫಾರೆಸ್ಟ್ ಅಂತಲೂ ಕೂಡ ಕರಿಬೋದು. ಇಲ್ಲಿ ಬೆಂಗಾಲ್ ಟೈಗರ್ ಫೇಮಸ್ ಆಗಿರುತ್ತೆ. ಬಂಗಾಳದ ಹುಲಿ ಇಲ್ಲಿ ಹೆಚ್ಚಾಗಿ ಕಂಡುಬರೋದನ್ನು ನೋಡ್ಬೋದು. ಬೆಂಗಾಲ್ ಟೈಗರ್ ಇಲ್ಲಿ ಫೇಮಸ್ ಆಗಿರುವಂಥ ಒಂದು ಅನಿಮಲ್ ಅಂತಲೇ ಕರಿತೀವಿ. ಇದು ಸುಂದರ್ಬನ್ ಮುಖಜ ಭೂಮಿ ಆಗಿರುತ್ತೆ. ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದಂತ ಕೇಳಿದರೆ ಸರಿಯಾಗಿರುವಂಥ ಉತ್ತರ ಸುಂದರ್ಬನ್ ಮುಖಜ ಭೂಮಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಜೋಗ್ ಫಾಲ್ಸ್ ಯಾವ ನದಿಯಲ್ಲಿದೆ ಅಂತ ಕೇಳಿದರೆ ಜೋಗ್ ಫಾಲ್ಸ್ ಇರುವಂಥದ್ದು ಶರಾವತಿ ನದಿಯಲ್ಲಿರುತ್ತೆ. ಪ್ರಪಂಚದಲ್ಲೇ ಪ್ರಸಿದ್ಧವಾಗಿರುವಂತಹ ಒಂದು ಫಾಲ್ಸಲ್ಲಿ ಜೋಗ್ ಫಾಲ್ಸು ಕೂಡ ಒಂದಾಗಿರುತ್ತೆ. ರಿವರ್ ಶರಾವತಿ ಎಲ್ಲಿದೆ ಅಂತ ಕೇಳಿದಾಗ ಜಿಲ್ಲಾವಾರು ನೋಡಿದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಜಗತ್ ಪ್ರಸಿದ್ಧ ಫಾಲ್ಸ್ ಅಂತಲೇ ಕರಿತೀವಿ ಈ ಒಂದು ಜೋಗ್ ಫಾಲ್ಸಿಗೆ. ರೈಟ್. 19ನೇ ಪ್ರಶ್ನೆ, ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆ ಡ್ಯಾಶ್ ಅಲ್ಲಿ ಹರಿಯುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಕೃಷ್ಣಾ ನದಿ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಹರಿಯತ್ತಂತ ನೋಡಿದಾಗ ಇದು ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುತ್ತೆ. ಸೊ ಜೊತೆಗೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಹರಿಯುತ್ತೆ. ಹಾಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಈ ನದಿ ಹರಿಯುತ್ತೆ. ಆದರೆ ಎಲ್ಲಿ ಹರಿಯೋದಿಲ್ಲ? ಧಾರವಾಡದಲ್ಲಿ ಹರಿಯೋದಿಲ್ಲ. ಈ 3 ಜಿಲ್ಲೆಗಳಲ್ಲೂ ಕೂಡ ನೇರವಾಗಿ ಕೃಷ್ಣಾ ನದಿ ಹರ್ಕೊಂಡು ಹೋಗುತ್ತೆ. ಧಾರವಾಡ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿಯಲ್ಲ. ಅದರ ಉಪನದಿಗಳ ಜಲಾನಯನ ಪ್ರದೇಶವನ್ನು ನಾವು ಧಾರವಾಡಲ್ಲಿ ನೋಡ್ಬೋದು. ಆದರೆ ಮುಖ್ಯ ನದಿ ಬೆಳಗಾವಿ, ವಿಜಯಪುರ ಮತ್ತು ರಾಯಚೂರಿನಲ್ಲಿ ಹರ್ಕೊಂಡು ಹೋಗುತ್ತೆ. 19ಕ್ಕೆ ಸರಿ ಉತ್ತರ ಸಿ ಸರಿಯಾದಂತಹ ಉತ್ತರವಾಗಿದೆ. 20ನೇ ಕ್ವಶನ್ ನೋಡೋಣ. ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಕ್ವಶನ್ ಇದೆ. ನೋಡಿ, ಬಸವಸಾಗರ ಅಣೆಕಟ್ಟೆ ಅಂದ್ರೂ ಒಂದೇನೆ, ನಾರಾಯಣಪುರ ಜಲಾಶಯ ಅಂದ್ರೂ ಒಂದೇನೆ. ನಾರಾಯಣಪುರ ಜಲಾಶಯ ಅಂದ್ರೂ ಕೂಡ ಒಂದೇನೆ. ಇದು ಎಲ್ಲಿದೆಯಪ್ಪ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಈ ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂದರೆ ಇದು ಸಹ ಕೃಷ್ಣಾ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ. ಆಲಮಟ್ಟಿ ಜಲಾಶಯದ ಹಿಂದೆ ಇರುವಂತಹದ್ದು ಅಥವಾ ಆಲಮಟ್ಟಿ ಜಲಾಶಯದ ನಂತರದಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು ಯಾವುದಪ್ಪ ಅಂದರೆ ಈ ಬಸವಸಾಗರ ಜಲಾಶಯ. ಯಾದಗಿರಿ ನಾರಾಯಣಪುರ ಜಲಾಶಯ ಅಂತಲೂ ಕೂಡ ಕರಿತೀವಿ. ನದಿ ಕೇಳಿದರೆ ಕೃಷ್ಣಾ ನದಿಗೆ ನೇರವಾಗಿ ಕಟ್ಟಿರುವಂತಹ ಒಂದು ಡ್ಯಾಮ್ ಆಗಿರುತ್ತೆ. 20ಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 21 ನೋಡೋಣ. ಪ್ರಸಿದ್ಧ ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ ಅಂತ ಕೇಳಿದ್ದಾನೆ. ಗೋಕಾಕ್ ಫಾಲ್ಸ್ ಅಂದ್ಕೂಡಲೇ ನಮಗೆ ನೇರವಾಗಿ ಗೊತ್ತಿರುತ್ತೆ ಘಟ್ಟಪ್ರಭಾ ನದಿಗೆ ಅಥವಾ ಘಟ್ಟಪ್ರಭಾ ನದಿಯಿಂದ ನಿರ್ಮಾಣವಾದಂತಹ ಒಂದು ಜಲಪಾತ ಯಾವುದಪ್ಪ ಅಂದರೆ ಗೋಕಾಕ್ ಫಾಲ್ಸ್. ಹಾಗಾದರೆ ಗೋಕಾಕ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಗೋಕಾಕ್ ಫಾಲ್ಸ್. ಸೊ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಈ ಗೋಕಾಕ್ ಫಾಲ್ಸಿಗೆ ಏನಂತ ಕರಿತಪ್ಪ ಅಂದರೆ ಕರ್ನಾಟಕದ ಮಿನಿ ನಯಾಗಾರ ಅಂತಲೂ ಕೂಡ ಕರೀತಾರೆ. ಕರ್ನಾಟಕದ ಮಿನಿ ನಯಾಗಾರ ಯಾವುದಪ್ಪ ಅಂದರೆ ಗೋಕಾಕ್ ಫಾಲ್ಸ್ ಕರೆಯೋದು. ನದಿ ಕೇಳಿದರೆ ಘಟಪ್ರಭಾ ನದಿ, ಜಿಲ್ಲೆ ಕೇಳಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಈ ಒಂದು ಪ್ರಸಿದ್ಧವಾದಂತಹ ಒಂದು ಜಲಪಾತ. ಓಕೆ, ಇದನ್ನು ಏನಂತ ಕರಿತೀವಿ? ಕರ್ನಾಟಕದ ಮಿನಿ ನಯಾಗಾರ ಅಂತಲೂ ಕೂಡ ಕರಿತೀವಿ. ರೈಟ್. ಸೊ ನೆಕ್ಸ್ಟ್ ಹೋಗೋಣ. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಗಳಿದ್ದಾವೆ. ಕೆಳಗಡೆ ಆಯ್ಕೆನೂ ಕೂಡ ಕೊಟ್ಟಿದ್ದಾನೆ. ಯಾವುದು ಸರಿ ಅಂತೇಳಿ ಒಂದ್ಸಲ ಸ್ಟೇಟ್ಮೆಂಟ್ ಓದಿ ಕ್ಲಿಯರ್ ಮಾಡಿಕೊಂಡು ನಾವು ಆನ್ಸರನ್ನು ಹುಡುಕಬೇಕಾಗತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಇದು ಧಾರವಾಡ, ಗದಗ ಹಾಗೂ ಬೆಳಗಾವಿ ಜಿಲ್ಲೆಗಳಿಗೆ ಕುಡಿಯುವ ನೀರು ಸರಬರಾಜು ಸುಧಾರಿಸುವ ಗುರಿ ಹೊಂದಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ ಇದೆ. ಕಳಸಾ ಬಂಡೂರಿಯ ಉದ್ದೇಶ ಅಷ್ಟೇ ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿಕೊಡ್ಬೇಕು. ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅನ್ನುವಂಥ ಉದ್ದೇಶದಿಂದ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಅನ್ನುವಂಥ ಪ್ರಾಜೆಕ್ಟನ್ನು ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಂಡಿರೋದನ್ನು ನೋಡ್ಬೋದು. ಸೊ ಎರಡನೇದು, ಇದು ಮಹದಾಯಿ ನದಿಯಿಂದ ಮಲಪ್ರಭಾ ನದಿಗೆ ನೀರು ತಿರುಗುವ ಯೋಜನೆ ಹೊಂದಿರುತ್ತದೆ. ಎಸ್,
ಎಲ್ಲಿಂದ? ಮಹದಾಯಿ ನದಿಯಿಂದ ಅಥವಾ ಕಳಸಾ ಬಂಡೂರಿಯಿಂದ ಎಲ್ಲಿಗೆ ನೀರನ್ನು ಡಂಪ್ ಮಾಡಬೇಕು? ಮಲಪ್ರಭಾ ನದಿಗೆ ನೀರನ್ನು ಡಂಪ್ ಮಾಡಬೇಕು ಎನ್ನುವಂಥದ್ದು ಇದರ ಒಂದು ಯೋಜನೆಯಾಗಿರುತ್ತೆ. ಇದನ್ನೇ ಕಳಸಾ ಬಂಡೂರಿ ನಾಲಾ ಯೋಜನೆ. ಮಹದಾಯಿ ನದಿಯಿಂದ ನೇರವಾಗಿಲ್ಲದು, ಕಳಸಾ ಮತ್ತು ಬಂಡೂರಿ ಅದರ ಉಪನದಿ ಆಗಿರೋದ್ರಿಂದ ಅಲ್ಲಿಂದ ನೇರವಾಗಿ ಮಲಪ್ರಭಾ ನದಿಗೆ ನೀರನ್ನು ಏನು ಮಾಡಬೇಕು? ಡಂಪ್ ಮಾಡಬೇಕು ಅಥವಾ ತಿರುವು ಮಾಡುವಂತಹ ಒಂದು ಯೋಜನೆ ಅಂತಲೇ ಕರಿತೀವಿ. ಹಾಗಾಗಿ ಎರಡನೇದು ಕೂಡ ಇದಕ್ಕೆ ಸರಿಯಾಗಿದೆ. ಮೂರನೇದು, ಕಳಸಾ ಹಾಗೂ ಬಂಡೂರಿ ಮಹದಾಯಿ ನದಿಯ ಉಪನದಿ. ಹೌದು, ಕಳಸಾ ಮತ್ತು ಬಂಡೂರಿ ಅನ್ನುವಂಥದ್ದು ಯಾವ ನದಿಯ ಉಪನದಿ? ಇದು ಮಹದಾಯಿ ನದಿಯ ಉಪನದಿಗಳಾಗಿರೋದನ್ನು ನೋಡ್ಬೋದು. ಇಲ್ಲಿ ಸರಿಯಾದಂತಹ ಉತ್ತರ ಅಂಥೇಳಿ ನೋಡಿದಾಗ ಸೊ 1, 2, 3 ಇವೆಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ಸಲ್ಲಿ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 22ನೇ ಪ್ರಶ್ನೆಗೆ 3 ಸರಿಯಾದಂಥ ಉತ್ತರ. 23ನೇ ಪ್ರಶ್ನೆಗೆ ಹೋಗೋಣ. ಯಾವ ನದಿ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ನೋಡಿ, ಎತ್ತಿನ ಹೊಳೆ ಯೋಜನೆ ಅಂದ್ರೂ ಒಂದೇನೆ ಅಥವಾ ನೇತ್ರಾವತಿ ತಿರುವು ಯೋಜನೆ ಅಂದ್ರೂ ಕೂಡ ಒಂದೇನೆ. ಇಲ್ಲಿ ಕ್ಲಿಯರ್ ಇದೆ ನಿಮಗೆ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಸಂಬಂಧಿಸಿರುವಂತಹ ನದಿ ಯಾವುದು? ನೇತ್ರಾವತಿ ನದಿ ಇದಕ್ಕೆ ಸಂಬಂಧಿಸಿರುವಂಥದ್ದು. ಸೊ ಯಾಕಂದ್ರೆ ನೇತ್ರಾವತಿ ನದಿ ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ. ಸೊ ಈ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ನೀರು ಕರ್ನಾಟಕದಲ್ಲಿ ಶೇಕಡವಾರು 58% ನೀರಿದೆ. ಆ ನೀರನ್ನ ಏನಾದ್ರು ಮಾಡಿ ಪೂರ್ವದ ಕಡೆ ತಿರುವು ಮಾಡಬೇಕು ಅಂತೇಳಿ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಡಾಕ್ಟರ್ ಕೆ ಪರಮಶಿವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ನೇಮಕ ಮಾಡ್ತಾರೆ. ಸೊ ಈ ಪರಮಶಿವಯ್ಯರ ವರದಿಯ ಆಧಾರದ ಮೇಲೆ ಸೊ ಪಶ್ಚಿಮಕ್ಕೆ ಹೋಗ್ತಾ ಇರುವಂತಹ ಕೆಲವೊಂದು ನದಿಗಳ ನೀರನ್ನ ಪೂರ್ವಕ್ಕೆ ತಿರುವು ಮಾಡುವಂತಹ ಒಂದು ಯೋಜನೆಯನ್ನ ಕೈಗೊಳ್ತಾರೆ. ಆ ಯೋಜನೆಯಲ್ಲಿ ಈ ನೇತ್ರಾವತಿ ತಿರುವು ಯೋಜನೆಯೂ ಸಹ ಒಂದಾಗಿರುತ್ತೆ. ಈ ನೇತ್ರಾವತಿ ತಿರುವು ಯೋಜನೆಯನ್ನ ಆ ಹೆಸರನ್ನ ಇಟ್ಕೊಳ್ಳೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಳುವಳಿಗಳು ಪ್ರಾರಂಭವಾಗ್ತವೆ. ಆಗ ನೇತ್ರಾವತಿ ತಿರುವು ಯೋಜನೆ ಅಂತೇಳಿ ಹೆಸರನ್ನ ಬದಲಾವಣೆ ಮಾಡಿಬಿಟ್ಟು ಎತ್ತಿನ ಹೊಳೆ ಯೋಜನೆ ಅಂತೇಳಿ ಅದಕ್ಕೆ ಮರುನಾಮಕರಣ ಮಾಡ್ತಾರೆ. ನೋಡಿ, ಸೊ ಈ ಎತ್ತಿನ ಹೊಳೆ ಯೋಜನೆ ಏನು ಉದ್ದೇಶ ಅಂದರೆ ನೇತ್ರಾವತಿ ನದಿಯಲ್ಲಿರುವಂತಹ ನೀರನ್ನು ಕೋಲಾರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ ಈ ಭಾಗಕ್ಕೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ನಮಗೆ ಕೇಳಿರುವಂತಹ ಕ್ವಶನಿಗೆ ಉತ್ತರ ಎತ್ತಿನ ಹೊಳೆ ಯೋಜನೆ ಸಂಬಂಧಿಸಿದ್ದು ಯಾವ ನದಿಗೆ? ನೇತ್ರಾವತಿ ನದಿಗೆ ಸಂಬಂಧಿಸಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 24. ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾನೆ. KRS ಡ್ಯಾಮ್ ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಂಬಾಡಿ ಎಂಬ ಒಂದು ಹಳ್ಳಿ ಇದೆ. ಕನ್ನಂಬಾಡಿಯಲ್ಲಿ ಕಂಡುಬರುತ್ತೆ ಈ ಒಂದು KRS ಡ್ಯಾಮ್. KRS ಡ್ಯಾಮ್ ಕೃಷ್ಣರಾಜ ಸಾಗರ ಜಲಾಶಯ ಅಥವಾ ಅಣೆಕಟ್ಟೆ ಅಂತಾನೆ ಕರೀತು. ಸೊ ಈ KRS ಡ್ಯಾಮ್ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ, ಸೊ ಈ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೆ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಆ ಪ್ರಯತ್ನದಿಂದ ಈ ಕೃಷ್ಣರಾಜ ಸಾಗರ ಜಲಾಶಯ ಅಥವಾ KRS ಡ್ಯಾಮ್ ಅನ್ನ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಕಟ್ಟಲಾಯಿತು. ಸೊ ಈ ಡ್ಯಾಮ್ ಕೆಳಗಡೆ ಇದರ ವೇಸ್ಟ್ ವಾಟರ್ನಿಂದ ಒಂದು ಬೃಂದಾವನ ಕೂಡ ನೋಡ್ತೀವಿ. ಬೃಂದಾವನ ಗಾರ್ಡನ್ ಇದೆ. ಸೊ ಈ ಗಾರ್ಡನ್ ಅನ್ನ ಯಾವ ದಿವಾನರ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಈ ಒಂದು ಬೃಂದಾವನವನ್ನ ನಿರ್ಮಾಣ ಮಾಡಲಾಯಿತು. ಸೊ ಇಲ್ಲಿ 2 ಪ್ರಶ್ನೆಗಳು ನೋಡ್ಕೋಬೇಕಾಗತ್ತೆ. ಸೊ KRS ಡ್ಯಾಮು ಮತ್ತೆ ಅಲ್ಲಿರುವಂತಹ ಬೃಂದಾವನ. KRS ಡ್ಯಾಮಿಗೆ ಸಂಬಂಧಿಸಿದಂತೆ ಸರ್ ಎಂ ಅವರ ಪ್ರಮುಖ ಪಾತ್ರ ವಹಿಸಿದ್ರೆ ಅಲ್ಲಿ ಬೃಂದಾವನ ನಿರ್ಮಾಣ ಮಾಡುವುದರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಯಾವ ಜಿಲ್ಲೆಯಲ್ಲಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು 24ನೇ ಪ್ರಶ್ನೆಗೆ ಬಿ ಸರಿಯಾದಂತಹ ಉತ್ತರ. 25ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿ ಯಾವುದು ಅಂತ ಇದೆ. ಮತ್ತೆ ನೋಡಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರಶ್ನೆ ಕೇಳಿದ್ದೇನೆ. ಸೊ ಇದರಲ್ಲಿ ನೋಡಿ ಮಹಾನದಿ, ಗೋದಾವರಿ ಮತ್ತೆ ನರ್ಮದಾ, ಕೃಷ್ಣ ಇದೆ. ಸೊ ಮಹಾನದಿ, ಗೋದಾವರಿ ಮತ್ತೆ ಕೃಷ್ಣಾ ನದಿಗಳು, ಮಹಾನದಿ, ಗೋದಾವರಿ ಮತ್ತು ಕೃಷ್ಣಾ ನದಿಗಳು ಇವು ಯಾವ ದಿಕ್ಕಿಗೆ ಹರಿಯುವಂಥ ನದಿಗಳಪ್ಪ ಅಂದರೆ ಪೂರ್ವಕ್ಕೆ ಹರಿದು ಎಲ್ಲಿ ಹೋಗಿ ಸೇರ್ತವೆ? ಬಂಗಾಳ ಕೊಲ್ಲಿಗೆ ಸೇರುವಂತಹ ನದಿಗಳು.
ಸೊ ಇದರಲ್ಲಿ ನರ್ಮದಾ ನದಿ ಮಾತ್ರ ಯಾವ ಕಡೆ ಹರಿಯತ್ತಪ್ಪ ಅಂದರೆ ಇದು ಪಶ್ಚಿಮಕ್ಕೆ ಹರಿಯುವಂಥ ನದಿ, ಇದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತಾನೆ ಕರಿತೀವಿ. ಸೊ ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿ ಯಾವುದು ಅಂದರೆ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವಂತಹ ನದಿ ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಇದುವರೆಗೆ ಬಂದಿರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನದಿಗಳಿಗೆ ಸಂಬಂಧಿಸಿದಂತೆ ಒಂದು 100ರಿಂದ 150 ಪ್ರಶ್ನೆಗಳಿದ್ದಾವೆ. ಸೊ ಎಲ್ಲ ಪ್ರಶ್ನೆಗಳನ್ನು ನಾನು ಅನಾಲಿಸಿಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ಸೊ ಇಲ್ಲಿವರೆಗೂ ಕೂಡ ಈ ಕ್ಲಾಸನ್ನು ಅಥವಾ ಈ ತರಗತಿಯನ್ನು ನೀವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ಇಲ್ಲಿಗೆ ನನ್ನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್.